ಓಕೆ, ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟನ್ನು ನಾವು ಇಲ್ಲಿ ಡಿಸ್ಕಷನನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಆಪರೇಟಿಂಗ್ ಸೈಕಲನ್ನು ಕಂಡುಹಿಡಿದು ಆಮೇಲೆ ನಾವೇನು ಮಾಡಬೇಕಾಗ್ತದಂದ್ರೆ ವರ್ಕಿಂಗ್ ಕ್ಯಾಪಿಟಲನ್ನು ನಾವು ಕಂಡುಹಿಡಿಬೇಕಾಗ್ತದೆ. ಅಂದರೆ ಮೊದಲು ಆಪರೇಟಿಂಗ್ ಸೈಕಲನ್ನು ಕಂಡುಹಿಡಿಬೇಕು. ಆ ಆಪರೇಟಿಂಗ್ ಸೈಕಲನ್ನು ಕಂಡುಹಿಡಿದ ಮೇಲೆ ಆಮೇಲೆ ನಾವು ಏನು ಮಾಡಬೇಕಂದ್ರೆ ದೆನ್ ವಿ ಗೋ ಫಾರ್ ಕ್ಯಾಲ್ಕುಲೇಷನ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಅದು 5 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ 10 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ 15 ಮಾರ್ಕ್ಸ್ಗೆ ಕೇಳಿರ್ತಕ್ಕಂಥ ಪ್ರಾಬ್ಲಮ್ ಆಗಿರ್ಬೋದು. ಈಗ ಮೊದಲು ಏನು ಮಾಡೋಣ ಅಂದ್ರೆ ಕ್ವಶನ್ ಪೇಪರನ್ನು ನೋಡೋಣ. ಮೊದಲು ಏನು ಮಾಡೋಣ ಅಂದ್ರೆ ಕ್ವಶನ್ ಪೇಪರನ್ನು ನೋಡೋಣ. ನೋಡ್ರಿ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ವರ್ಕಿಂಗ್ ಕ್ಯಾಪಿಟಲ್ ಬೈ ಆಪರೇಟಿಂಗ್ ಸೈಕಲ್ ಮೆಥಡ್. ಆ ಆಪರೇಟಿಂಗ್ ಸೈಕಲ್ ಮೆಥಡ್ ಮೇಲೆ ನಾವೇನು ಮಾಡ್ಬೇಕಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ನಂಬರ್ ಆಫ್ ಡೇಸ್ ಎಷ್ಟು ಇರಬೇಕಪ್ಪ ಅಂದ್ರೆ 360 ಡೇಸ್ ಇರಬೇಕು. ಓಕೆ, ಇನ್ ಇಯರ್ ಎಷ್ಟದಪ್ಪ ಅಂದ್ರೆ 1 ಇಯರ್ದಾಗ ಇರ್ತಕ್ಕಂಥ ಆಪರೇಟಿಂಗ್ ಸೈಕಲ್ ಪೀರಿಯಡ್ದಲ್ಲಿ ಅವ ಏನು ಮಾಡಿದಾನಂದ್ರೆ 360 ಡೇಸ್ ಅನ್ನ ತಗೊಂಡಾನ. ಕೆಲವೊಂದು ಸಲ ಪ್ರಾಬ್ಲಮ್ದಲ್ಲಿ ಅವ ಕೊಟ್ಟಿರುವುದಿಲ್ಲ, 360 ಡೇಸ್ ಅಂತ ಕೊಟ್ಟಿರೋದಿಲ್ಲ, ಅಥವಾ 365 ಡೇಸ್ ಅಂತ ಕೊಟ್ಟಿರೋದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಂದ್ರೆ 360 ಡೇಸ್ ಅನ್ನ ತಗೋಬೇಕು. ಗೊತ್ತಾಯ್ತ್ರಿ? ಆಮೇಲೆ ಎಷ್ಟು ಯೂನಿಟ್ಗಳನ್ನ ಸೇಲ್ ಮಾಡಿದಾನಂದ್ರೆ 10,000 ಯೂನಿಟ್ಗಳನ್ನ ಸೇಲ್ ಮಾಡ್ಯಾನ. 1 ಯೂನಿಟ್ ಅನ್ನ ಎಷ್ಟಕ್ಕೆ ಸೇಲ್ ಮಾಡ್ಯಾನ ಅಂದ್ರೆ 200 ರೂಪೀಸ್ಗೆ ಸೇಲ್ ಮಾಡ್ಯಾನ. ಆಮೇಲೆ ಮಟೀರಿಯಲ್ ಕಾಸ್ಟ್ ಎಷ್ಟದಂದ್ರೆ 100 ರೂಪೀಸ್ ಪರ್ ಯೂನಿಟ್ ಅದ. ಅಂದ್ರೆ 1 ಯೂನಿಟ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ರೆ 1 ಯೂನಿಟ್ ಅನ್ನ ರೆಡಿ ಮಾಡಾಕ ನಾವು ರಾ ಮೆಟೀರಿಯಲ್ ಅನ್ನ ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ರೆ ನಾವು 100 ರೂಪೀಸ್ ಅನ್ನ ನಾವು ಪೇಮೆಂಟ್ ಮಾಡಬೇಕು. ಆ 1 ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ ಲೇಬರ್ಗೆ ಕೊಡ್ತಕ್ಕಂಥ ವೇಜಸ್ ಎಷ್ಟದಂದ್ರೆ 50 ರೂಪೀಸ್ ಅದ. ಇಲ್ಲಿ ಓವರ್ ಡ್ರಾಫ್ಟ್ ಅಂತ ಕೊಟ್ಟಾನ, ಅದು ಓವರ್ ಡ್ರಾಫ್ಟ್ ಅಲ್ಲ, ಅದು ಓವರ್ ಹೆಡ್ ಇರಲಿ. ಇಲ್ಲಿ 1 ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ ಅದರ ಎಕ್ಸ್ಪೆಂಡಿಚರ್ ಎಷ್ಟದಪ್ಪ ಅಂದ್ರೆ 30 ರೂಪೀಸ್ ಅದ. ಆಮೇಲೆ ಕಸ್ಟಮರ್ಸ್ ಆರ್ ಗಿವನ್ 55 ಡೇಸ್ ಕ್ರೆಡಿಟ್. ಅಂದ್ರೆ ಇವತ್ತು ನಾವು ಗೂಡ್ಸ್ಗಳನ್ನ ಕಸ್ಟಮರ್ಗೆ ಕ್ರೆಡಿಟ್ ಬೇಸಿಸ್ ಮೇಲೆ ಅಂದ್ರೆ ಉದ್ರಿ ಮಾರಾಟ ಮಾಡಿದಾಗ ಅವನ ಕಡೆಯಿಂದ ಕಸ್ಟಮರ್ ಕಡೆಯಿಂದ ನಮಗೆ ಅಮೌಂಟ್ ಬರಬೇಕಾಗಿತ್ತು ಅಂದ್ರೆ ಎಷ್ಟು ಡೇಸ್ ತಗೋತಾ ಇದ್ದಾರೆ? ಅದು 55 ಡೇಸ್ ತಗೋತಾ ಇದೆ. ಆಮೇಲೆ ಕ್ರೆಡಿಟರ್ಸ್ ಗೇವ್ 50 ಡೇಸ್. ಅಂದ್ರೆ ಕ್ರೆಡಿಟರ್ಸ್ ಅಂದ್ರೆ ಸಪ್ಲೈಯರ್ ಕಡೆಯಿಂದ ಗೂಡ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿದಾಗ ಅವರಿಗೆ ನಾವು ಅಮೌಂಟ್ ಅನ್ನ ಕೊಡಬೇಕಾಗಿತ್ತು ಅಂದ್ರೆ ನಾವು ಎಷ್ಟು ಡೇಸ್ ಅನ್ನ ತಗೋತಾ ಇದ್ದೇವೆ ಅಂದ್ರೆ 50 ಡೇಸ್ ಅನ್ನ ತಗೋತಾ ಇದ್ದೇವೆ. ರಾ ಮಟೀರಿಯಲ್ಸ್ 20 ಡೇಸ್. ಅಂದ್ರೆ ನಾರ್ಮಲ್ ಆಗಿ ರಾ ಮಟೀರಿಯಲ್ಸ್ ಅನ್ನ ನಾವು ಪರ್ಚೇಸ್ ಮಾಡಬೇಕಾಗಿತ್ತು ಅಂದ್ರೆ ಎಷ್ಟು ಡೇಸ್ ತಗೋತಾ ಇದ್ದೇವೆ ಅದನ್ನ ಅಂದ್ರೆ ಗುಡಾವನ್ಗೆ. ಅಂದ್ರೆ ಇವತ್ತು ನಾವು ಆರ್ಡರ್ ಕೊಟ್ಟೇವಿ, ರಾ ಮಟೀರಿಯಲ್ ಅನ್ನ ಪರ್ಚೇಸ್ ಮಾಡಕ್ ಆರ್ಡರ್ ಕೊಟ್ಟೇವಿ. ನಮ್ಮ ಗುಡಾವನಕ್ಕೆ, ನಮ್ಮ ಸ್ಟೋರ್ ಹೌಸ್ಗೆ, ನಮ್ಮ ಕಂಪನಿಗೆ ಬರಬೇಕಾದ್ರೆ 8 ಡೇಸ್ ಆಗತ್ತೆ, ಅದು 20 ಡೇಸ್ ಆಗತ್ತ. ಇನ್ನು ರಾ ಮಟೀರಿಯಲ್ಸ್ ಅನ್ನ ಕನ್ವರ್ಟ್ ಹಿಡಿದು ಅಂದ್ರೆ ರಾ ಮಟೀರಿಯಲ್ಸ್ ಹಿಡಿದು ಅದನ್ನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಬೇಕಾದ್ರೆ ಎಷ್ಟು ಡೇಸ್ ಬೇಕು? ಅದು 15 ಡೇಸ್ ಬೇಕು. ನೋಡ್ರಿ, ಅಂದ್ರೆ ರಾ ಮಟೀರಿಯಲ್ಸ್ ಅನ್ನ ಇದ್ದಿದ್ದನ್ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತು ಅಂದ್ರೆ ಎಷ್ಟು ಡೇಸ್ ಬೇಕು? ಅದು 15 ಡೇಸ್ ಬೇಕು. ಇನ್ನು ಅದೇ ರೀತಿಯಾಗಿ ಪ್ರೊಡಕ್ಷನ್ ಸೈಕಲ್ ಪೀರಿಯಡ್ ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ಓಕೆ, ಫಿನಿಶ್ಡ್ ಗೂಡ್ಸ್ ಕೆಪ್ಟ್ ಇನ್ ಸ್ಟಾಕ್. ಅಂದ್ರೆ ಫಿನಿಶ್ ಗೂಡ್ಸ್ ರೆಡಿ ಆಗಿರ್ತದ. ರೆಡಿ ಆದ ನಂತರ ಅದನ್ನು ಸ್ಟಾಕ್ನಾಗೆ ಎಷ್ಟು ಡೇಸ್ ಅನ್ನ ನಾವು ಅದನ್ನು ಸ್ಟೋರ್ ಮಾಡ್ತಾ ಇದ್ದೇವೆ ಅಂದ್ರೆ ಅದನ್ನ 20 ಡೇಸ್ ಸ್ಟೋರ್ ಮಾಡ್ತಾ ಇದ್ದೀವಿ. ಇನ್ನು ರಾ ಮಟೀರಿಯಲ್ಸ್ ಅನ್ನ ಕನ್ವರ್ಷನ್ ಹಿಡಿದು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತಪ್ಪ ಅಂದ್ರೆ ಎಷ್ಟು ಡೇಸ್ ತಗೋತಿರ್ತಾರೆ? ಅದು 20 ಡೇಸ್ ತಗೋತಾ ಇದೆ. ಓಕೆ, ಈಗ ಈ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಈಗ ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಅನ್ನ ನಾವು ಕಂಡುಹಿಡಿಬೇಕು. ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಸೈಕಲ್ ಪೀರಿಯಡ್. ನೋಡ್ರಿ, ರಾ ಮಟೀರಿಯಲ್ಸ್ ಪೀರಿಯಡ್ ಎಷ್ಟದಪ್ಪ ಅಂದ್ರೆ 20 ಡೇಸ್ ಅದ. ಅಂದ್ರೆ ನಾವು ರಾ ಮಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಮೊದಲು ಆರ್ಡರ್ ಕೊಡಬೇಕು. ಆರ್ಡರ್ ಕೊಟ್ಟ ನಂತರ ಪರ್ಚೇಸ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಂಡು ನಮ್ಮ ಗುಡಾವನಕ್ಕೆ ಬರಬೇಕಾಗಿತ್ತಂದ್ರೆ ಎಷ್ಟು ಡೇಸ್ ಬೇಕಾಗತ್ರಿ? 20 ಡೇಸ್ ಬೇಕಾಗತ್ತ.
ಅಂದ್ರೆ ಅದು ನಾರ್ಮಲ್ ಆಗಿ ಪ್ರೊಡಕ್ಷನ್ಗೆ ಹೋಗುತ್ತಾನೂ ಇರ್ತದ. ಓಕೆ, ಎಷ್ಟು ಡೇಸ್ ಅದರದು 20 ಡೇಸ್ ಅದ. ಏನು ಫಿನಿಶ್ಡ್ ಗೂಡ್ಸ್ ಅಂದ್ರೆ ನಾರ್ಮಲ್ ಆಗಿ ಗೂಡ್ಸ್ಗಳನ್ನ ರೆಡಿ ಮಾಡಿರ್ತೀವಿ, ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಿರ್ತದ. ರಾ ಮೆಟೀರಿಯಲ್ ಇದ್ದಿದ್ದು ಫಿನಿಶ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಿರ್ತದ. ಕನ್ವರ್ಟ್ ಆದ ನಂತರ ಸೇಲ್ಗೆ ಹೋಗುತ್ತಾನ, ಸೇಲ್ ಮಾಡುತ್ತಾನ. ನಾರ್ಮಲ್ ಆಗಿ 8 ಡೇಸ್ ಇರ್ತೈತ್ರಿ, ಗೊಡವಂದಾಗ 15 ಡೇಸ್ ಇರ್ತದ. ಓಕೆ, ಫಿನಿಶ್ ಗೂಡ್ಸ್ 15 ಡೇಸ್ ಕೆಪ್ಟ್ ಇನ್ ದ ಸ್ಟಾಕ್ ಆರ್ ಇನ್ ದ ಸ್ಟೋರ್ ರೂಮ್. ಏನು ಪ್ರೊಡಕ್ಷನ್ ಸೈಕಲ್ ಪೀರಿಯಡ್ ಅಂದ್ರೆ ರಾ ಮೆಟೀರಿಯಲ್ಸ್ ಅನ್ನ ಇಡುದು, ಅದು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗಬೇಕಾಗಿತ್ತಂದ್ರೆ 8 ಡೇಸ್ ಬೇಕಾಗತ್ರಿ, 20 ಡೇಸ್ ಬೇಕಾಗತ್ತ. ಪ್ರೊಡಕ್ಷನ್ ಸೈಕಲ್ ಪೀರಿಯಡ್ ಆರ್ ವರ್ಕ್ ಇನ್ ಪ್ರೋಗ್ರೆಸ್ 20 ಡೇಸ್. ಇನ್ನ ಕ್ರೆಡಿಟ್ ಪೀರಿಯಡ್ ಟು ಕಸ್ಟಮರ್ ಅಂದ್ರೆ ಇವತ್ತು ನಾವು ಗೂಡ್ಸ್ಗಳನ್ನ ಸೇಲ್ ಮಾಡ್ತೀವಿ, ಕಸ್ಟಮರ್ಗೆ ಸೇಲ್ ಮಾಡಿ ಕಸ್ಟಮರ್ ನಮಗೆ ದುಡ್ಡು ಕೊಡಬೇಕಾಗಿತ್ತಂದ್ರೆ 8 ಡೇಸ್ ತಗೋತಾನ್ರವ, 55 ಡೇಸ್ ತಗೋತಾ ಇದ್ದಾನ. ನೋಡ್ರಿ, ಕಸ್ಟಮರ್ಸ್ ಆರ್ ಗಿವನ್ 55 ಡೇಸ್ ಆನ್ ಕ್ರೆಡಿಟ್ ಅಂದ್ರೆ ಗೂಡ್ಸ್ಗಳನ್ನ ಕಸ್ಟಮರ್ಗೆ ಸೇಲ್ ಮಾಡ್ತೀವಿ, ಸೇಲ್ ಮಾಡಿದ ನಂತರ ಅವನ ಕಡೆಯಿಂದ ನಮಗೆ ದುಡ್ಡು ಬರಬೇಕಾಗಿತ್ತಂದ್ರೆ 55 ಡೇಸ್ ಬೇಕು. ಓಕೆ, ನಾರ್ಮಲ್ ಆಗಿ ಎಷ್ಟು ಡೇಸ್ ಆಗ್ತಾ ಇದೆ ನೋಡ್ರಿ, 20 ಡೇಸ್ ಪ್ಲಸ್ 15 ಡೇಸ್ ಪ್ಲಸ್ 20 ಡೇಸ್ ಪ್ಲಸ್ 55 ಡೇಸ್ ಟೋಟಲ್ ಎಷ್ಟಾಗತ್ರಿ, 110 ಡೇಸ್ ಆಗತ್ತ. ಏನು ಕ್ರೆಡಿಟ್ ಪೀರಿಯಡ್ ಗಿವನ್ ಬೈ ದ ಸಪ್ಲೈಯರ್ ಆರ್ ಕ್ರೆಡಿಟರ್ಸ್. ನೋಡ್ರಿ, ಇವತ್ತು ನಾವು ಸಪ್ಲೈಯರ್ ಕಡೆಯಿಂದ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡೇವಿ, ಆದ್ರೆ ಅವ್ರಿಗೆ ನಾವು ಅಮೌಂಟ್ ಅನ್ನ ಕೊಡಬೇಕಾಗಿತ್ತಂದ್ರೆ ನಾರ್ಮಲ್ ಆಗಿ ಎಷ್ಟು ಡೇಸ್ ತಗೋತಾ ಇದ್ದೇವೆ ನಾವು, 15 ಡೇಸ್ ತಗೋತಾ ಇದ್ದೇವೆ. ನೋಡ್ರಿ, ನಾವು ಸಪ್ಲೈಯರ್ ಕಡೆಯಿಂದ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡ್ತೇವೆ, ಪರ್ಚೇಸ್ ಮಾಡಿದ ನಂತರ ಅವರಿಗೆ ನಾವು ದುಡ್ಡನ್ನ ಪೇಮೆಂಟ್ ಮಾಡಬೇಕು. ಆ ಪೇಮೆಂಟ್ ಮಾಡಬೇಕಾಗಿತ್ತಂದ್ರೆ 8 ಡೇಸ್ ತಗೋತಾ ಇದ್ದೇವೆ ನಾವು, 50 ಡೇಸ್ ತಗೋತಾ ಇದ್ದೇವೆ. ಆದ್ದರಿಂದ ನೋಡ್ರಿ, ಕ್ರೆಡಿಟರ್ಸ್ ಆರ್ ಗಿವನ್ 50 ಡೇಸ್ ಆನ್ ಕ್ರೆಡಿಟ್ ಮೀನ್ಸ್ 50 ಡೇಸ್ ಕ್ರೆಡಿಟ್ ಅದ, 50 ಡೇಸ್ 110 ಒಳಗ 50 ಡೇಸ್ ಅನ್ನ ಲೆಸ್ ಮಾಡ್ರಿ, ಆನ್ಸರ್ ಎಟ್ ಬರ್ತ್ರಿ 60 ಡೇಸ್ ಬತ್ತು. ಏನು ಆಪರೇಟಿಂಗ್ ಸೈಕಲ್ ಪೀರಿಯಡ್ 60 ಡೇಸ್. ಇನ್ನು ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ನೋಡ್ರಿ ಇನ್ ಇಯರ್, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ನೋಡ್ರಿ, ನಂಬರ್ ಆಫ್ ಡೇಸ್ ಇನ್ ಇಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್. ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಅದು ಸ್ವಲ್ಪ ಫಾರ್ಮುಲಾನ ಸ್ವಲ್ಪ ಚೇಂಜ್ ಮಾಡ್ಕೋರಿ, ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್ ಅಂತ ಮಾಡ್ಕೋರಿ. ನೋಡ್ರಿ, ನಂಬರ್ ಆಫ್ ಡೇಸ್ ಇನ್ ಇಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್ ಅಂದ್ರೆ ನೋಡ್ರಿ, ಇಲ್ಲಿ ನಂಬರ್ ಆಫ್ ಡೇಸ್ ಇನ್ ಪ್ರಾಬ್ಲಮ್ದಲ್ಲಿ ಎಷ್ಟು ಕೊಟ್ಟಾನಂದ್ರೆ 360 ಡೇಸ್ ಅನ್ನ ಕೊಟ್ಟಾನ. 360 ಡೇಸ್ ಅನ್ನ ತಗೊಂಡೇವಿ. ಒಂದೆಳ ಕೊಟ್ಟಿದ್ದಿಲ್ಲ ಅಂದ್ರೆ ನೀವು 360 ಡೇಸ್ ಅನ್ನ ತಗೋಬೇಕು. ಸರ್, ಕೆಲವೊಂದ್ಸಲ ಪ್ರಾಬ್ಲಮ್ದಾಗ 365 ಡೇಸ್ ಕೊಟ್ಟಾನ್ರ, ಓಕೆ 365 ಡೇಸ್ ತಗೋರಿ. ಪ್ರಾಬ್ಲಮ್ದಲ್ಲಿ ಎಷ್ಟು ಡೇಸ್ ಅನ್ನ ಕೊಡ್ತಾನ ಅಷ್ಟು ಡೇಸ್ ಅನ್ನ ತಗೋರಿ. ಕೊಟ್ಟಿದ್ದಿಲ್ಲ ಅಂದ್ರೆ 360 ಡೇಸ್ ಅನ್ನ ತಗೋರಿ. ಓಕೆ, 360 ಡೇಸ್ ಡಿವೈಡೆಡ್ ಬೈ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಎಷ್ಟದಪ್ಪ ಅಂದ್ರೆ 60 ಡೇಸ್ ಅದ, ಡಿವೈಡೆಡ್ ಬೈ 60 ಡೇಸ್ ಅಂದ್ರೆ ಆನ್ಸರ್ ಎಷ್ಟು ಬರ್ತೈತೆ ನೋಡ್ರಿ, 360 ಡೇಸ್ ಡಿವೈಡೆಡ್ ಬೈ 60 ಡೇಸ್ ಅಂದ್ರೆ ಆನ್ಸರ್ ಎಷ್ಟು ಬರ್ತ್ರಿ, 6 ಸೈಕಲ್ಸ್. 6 ಸೈಕಲ್ಸ್ 360 ಡೇಸ್ ಡಿವೈಡೆಡ್ ಬೈ 60 ಡೇಸ್ ಅಂದ್ರೆ ಎಷ್ಟು ಬರ್ತ್ರಿ, 6 ಸೈಕಲ್ಸ್. ಇನ್ನು ಕ್ಯಾಲ್ಕುಲೇಷನ್ ಆಫ್ ಆಪರೇಟಿಂಗ್ ಕಾಸ್ಟ್ ಅಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್. ಇವತ್ತು ನಾವು ಗೂಡ್ಸ್ಗಳನ್ನ 10,000 ಯೂನಿಟ್ಗಳನ್ನ ಪ್ರೊಡಕ್ಷನ್ ಮಾಡಬೇಕಾಗಿತ್ತು ಅಂದ್ರೆ ಎಷ್ಟು ಎಕ್ಸ್ಪೆನ್ಸಸ್ ಆಕೈತಿ ನೋಡ್ಕೋಬೇಕು. ಅಂದ್ರೆ ಟೋಟಲ್ ಆಪರೇಟಿಂಗ್ ಕಾಸ್ಟ್. ಓಕೆ, ರಾ ಮೆಟೀರಿಯಲ್ಸ್ ಎಷ್ಟು ಯೂನಿಟ್ಗಳನ್ನ ನಾವು ರೆಡಿ ಮಾಡಾಕತ್ತೇವೆ, ಇಲ್ಲಿ 10,000 ಯೂನಿಟ್ಸ್ಗಳನ್ನ ರೆಡಿ ಮಾಡಾಕತ್ತೀವಿ. ಎಷ್ಟು ಯೂನಿಟ್ಗಳನ್ನ ರೆಡಿ ಮಾಡಾಕತ್ತೇವ್ರಿ, 10,000 ಯೂನಿಟ್ಸ್ಗಳನ್ನ ನಾವು ರೆಡಿ ಮಾಡಾಕತ್ತೀವಿ. ಅಂದ್ರೆ ಒಂದು ಯೂನಿಟ್ಗೆ 10,000 ಯೂನಿಟ್ಸ್ಗಳನ್ನ ರೆಡಿ ಮಾಡಾಕತ್ತೀವಿ. ನಾರ್ಮಲ್ ಆಗಿ ಒಂದು ಯೂನಿಟ್ ಅನ್ನ ರೆಡಿ ಮಾಡಬೇಕಾದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟು ಬೇಕ್ರಿ, 100 ರೂಪೀಸ್ ಬೇಕು. ರಾ ಮೆಟೀರಿಯಲ್ ಕಾಸ್ಟ್ ಎಷ್ಟದ್ರಿ, 100 ರೂಪೀಸ್. ಅಂದ್ರೆ ಆನ್ಸರ್ ಎಷ್ಟು ಆಕೈತಿ ನೋಡ್ರಿ, 10,000 ಇಂಟು 100 ರೂಪೀಸ್ ಅಂದ್ರೆ ಎಷ್ಟಾಗತ್ರಿ, 10 lakh ಆಗತ್ತ. ಇನ್ನು ಲೇಬರ್ ಕಾಸ್ಟ್ ನಾವು ಎಷ್ಟು ಯೂನಿಟ್ಗಳನ್ನ ನಾವು ಪ್ರೊಡಕ್ಷನ್ ಮಾಡಾಕತ್ತೀವಿ, ಓಕೆ ಹೌ ಮಚ್ ಯೂನಿಟ್ಸ್ ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ 10,000 ಯೂನಿಟ್ಸ್. ವಾಟ್ ಈಸ್ ದ labor cost per unit means what you are giving the wages. Okay, what you are given the wages to produce the 1 unit 50
ಪರ್ ಯೂನಿಟ್. ನೋಡ್ರಿ, ಒಂದು ಯೂನಿಟ್ ಅನ್ನ ನಾವು ರೆಡಿ ಮಾಡಬೇಕಾದ್ರೆ 50 rupees ಅನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಎಷ್ಟು ಆಕತ್ರಿ? 10,000 units into 50. ವಾಟ್ ಇಸ್ ಅಮೌಂಟ್? 5 lakh. ಏನು ಓವರ್ ಹೆಡ್ ಆರ್ ಓವರ್ ಡ್ರಾಫ್ಟ್? ನಾರ್ಮಲಿ ಇಲ್ಲಿ ಪ್ರಾಬ್ಲಮ್ದಲ್ಲಿ ಓವರ್ ಡ್ರಾಫ್ಟ್ ಅಂತ ಕೊಟ್ಟಾನ, ಅದು ಓವರ್ ಡ್ರಾಫ್ಟ್ ಅಲ್ಲ, ಅದು ಓವರ್ ಹೆಡ್. ನೋಡ್ರಿ, 10,000 units ಅದ. ಆಮೇಲೆ ಓವರ್ ಹೆಡ್ ಪರ್ ಯೂನಿಟ್ ಎಷ್ಟಾದ್ರಿ? 30 rupees ಅದ. ನೋಡ್ರಿ, ಎಷ್ಟು ಯೂನಿಟ್ಗಳನ್ನ ರೆಡಿ ಮಾಡಾಕತ್ತೀವಿ? 10,000 unitsಗಳನ್ನ ನಾವು ರೆಡಿ ಮಾಡಾಕತ್ತೀವಿ. ಓವರ್ ಹೆಡ್ ಎಷ್ಟದಪ್ಪ ಅಂದ್ರೆ 30 rupees ಪರ್ ಯೂನಿಟ್ ಅದ. ಓಕೆ, 10,000 units into 30 rupees ಅಂದ್ರೆ ಎಷ್ಟಾಗತ್ರಿ? 3 lakh rupees ಆಗತ್ತ. ಓಕೆ, ಎಲ್ಲ ಕೊಡಿಸ್ಕೋರಿ. 10 lakh ಪ್ಲಸ್ 5 lakh ಪ್ಲಸ್ 3 lakh ಅಂದ್ರೆ ಎಷ್ಟಾಗತ್ರಿ? 18 lakh rupees ಆಗತ್ತ. 10 lakh ಪ್ಲಸ್ 5 lakh ಪ್ಲಸ್ 3 lakh ಅಂದ್ರೆ ಎಷ್ಟಾಗತ್ರಿ? 18 lakh rupees ಆಗತ್ತ. ಓಕೆ, ಟೋಟಲ್ ಆಪರೇಟಿಂಗ್ ಕಾಸ್ಟ್ 18 lakh. ಟೋಟಲ್ ಆಪರೇಟಿಂಗ್ ಕಾಸ್ಟ್ 18 lakh. ಓಕೆ, ಇಲ್ಲಿ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಎಷ್ಟು ಬತ್ರಿ? 18 lakh rupees ಬತ್ತು. ಇನ್ನು ನಾವು ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ಓಕೆ, ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ನೋಡ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ನೋಡ್ರಿ, ರಿಕ್ವೈರ್ಡ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ನಾವು ಕಂಡುಹಿಡಿಬೇಕಾಗಿತ್ತು ಅಂದ್ರೆ ಈ ಫಾರ್ಮುಲಾನ ನಾವು ಅಪ್ಲೈ ಮಾಡಬೇಕು. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ಟೋಟಲ್ ಆಪರೇಟಿಂಗ್ ಕಾಸ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ ಇನ್ ಇಯರ್. ನೋಡ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ ಎಷ್ಟದ್ರಿ? 18 lakh rupees ಅದ. ಡಿವೈಡೆಡ್ ಬೈ ನಂಬರ್ ಆಫ್ ಆಪರೇಟಿಂಗ್ ಸೈಕಲ್ಸ್ 6 cycles. ನೋಡ್ರಿ, ಟೋಟಲ್ ಆಪರೇಟಿಂಗ್ ಕಾಸ್ಟ್ 18 lakh divided by 6 cycles. What is the answer? Rupees 3 lakh. What is the estimated working capital? 3 lakh. ಓಕೆ, ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ ಆನ್ಸರ್ ಅನ್ನ ಬಿಡಿಸ್ಬೇಕಾಗ್ತದ, ಆನ್ಸರ್ ಅನ್ನ ನಾವು ಕಂಡುಹಿಡಿಬೇಕಾಗ್ತದ. ಓಕೆ, ಇಲ್ಲಿ ಅವ ಏನ್ ಮಾಡತ್ ಹೇಳಿದಾನಂದ್ರೆ ಆಪರೇಟಿಂಗ್ ಸೈಕಲ್ ಪೀರಿಯಡ್ ಮೇಲೆ ನಾವು ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ಆಪರೇಟಿಂಗ್ ಸೈಕಲ್ ಮೇಲೆ ಎಸ್ಟಿಮೇಟೆಡ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನ ಕಂಡುಹಿಡಿಬೇಕು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ರಿ. ಆಮೇಲೆ ನಮ್ಮ ಒಂದು ವಿಡಿಯೋನ ಲೈಕ್ ಕೊಡ್ರಿ, ಲೈಕ್ ಅನ್ನ ಬಟನ್ ಅನ್ನ ಪ್ರೆಸ್ ಮಾಡಿ. ಆಮೇಲೆ ನಿಮ್ಮಿಂದ ನಾನು ಏನು ಎಕ್ಸ್ಪೆಕ್ಟೇಷನ್ ಅನ್ನ ಮಾಡಂಗಿಲ್ಲ. ಕೇವಲ ಏನು ಮಾಡಬೇಕಪ್ಪ ಅಂದ್ರೆ ನೀವೇನು ನೋಡಿರ್ತಿರಲ್ಲ ಆ ವಿಡಿಯೋಗಳನ್ನು ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ, ನಿಮ್ಮ ಜೂನಿಯರ್ಸ್ ಇರ್ಬೋದು, ಸೀನಿಯರ್ಸ್ ಇರ್ಬೋದು, ಅಥವಾ ಕ್ಲಾಸ್ಮೇಟ್ಸ್ ಇರ್ಬೋದು, ಅಥವಾ ಬೇರೆ ಕಾಲೇಜಿನಲ್ಲಿ ಓದ್ತಿರ್ಬೋದು, ಅವ್ರಿಗೂ ಕೂಡ ನೀವೇನು ಮಾಡ್ರಿ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿರಿ. ಆಮೇಲೆ ನಿಮ್ದು ಏನಾದರೂ ಕ್ವಶನ್ಸ್ಗಳಿದ್ದಾಗ ಅಥವಾ ಡೌಟ್ಗಳಿದ್ದಾಗ ಆ ಕಮೆಂಟ್ ಬಾಕ್ಸ್ನಲ್ಲಿ ಬರಿಬೇಕು. ಅದಕ್ಕೆ ನಾನು ನಿಮಗೆ ನಿಮ್ಮ ಕ್ವಶನ್ಗಳಿಗೆ ನಿಮ್ಮ ಆನ್ಸರಿಗೆ ನಾನು ನಿಮ್ಮ ಕ್ವಶನ್ಗಳಿಗೆ ಆನ್ಸರನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಓಕೆ, ಯಾರಿಗೆ ಯಾವ ಸಬ್ಜೆಕ್ಟ್ಗಳ ವಿಡಿಯೋಗಳನ್ನು ಲಿಂಕ್ ಬೇಕಾಗ್ಯದ ದಯವಿಟ್ಟು ಆಯ್ ಸರ್ ಅಂತ ಮೆಸೇಜ್ ಮಾಡಿ, ಕೆಳಗಡೆ ಸಬ್ಜೆಕ್ಟ್ ಹೆಸರನ್ನು ಬರೀರಿ. ಆ ಸಂಬಂಧಪಟ್ಟ ಸಬ್ಜೆಕ್ಟ್ ಹೆಸರನ್ನು ಬರೆದಾಗ ಆ ಸಂಬಂಧಪಟ್ಟ ವಿಡಿಯೋಗಳ ಲಿಂಕ್ಗಳನ್ನು ನಾನು ನಿಮಗೆ ಕಳಿಸ್ತೀನಿ. ಅದು ನಿಮಗೆ ಭಾಳ ಹೆಲ್ಪ್ ಆಗತ್ತೆ. ಓಕೆ, ಮೈ ವಾಟ್ಸಪ್ ನಂಬರ್ 9986529073. Thank you for watching the class.